ಅಷ್ಟು ಪ್ರಚಾರ ಪ್ರಿಯರು. ಅವರ ಒಂದು ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಯಾವ ರೀತಿ ಏನು ಮಾಡಿದಾರೋ, ಗಿಮಿಕ್ ಮಾಡಿದಾರೋ, ಇನ್ನೊಂದು ಮಾಡಿದಾರೋ ಆದರೂ MLA ಆಗಿದ್ದಾರೆ. ಅವರು MLA ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಇವತ್ತು ಟೀಕೆಗಳನ್ನ ಮಾಡ್ತಾರೆ, ಟಿಪ್ಪಣಿಗಳನ್ನ ಮಾಡ್ತಾರೆ. ಇವ್ರನ್ನ ಪಡೆದಂಥ ಇಡೀ ಒಂದು ರಾಜ್ಯದಲ್ಲೇ ನಂಬರ್ 1 MLA ಆಗಿ ಅಂತ ಇವತ್ತು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರುವ ಪ್ರದೀಪ್ ಈಶ್ವರ್ ಅವರು ಎಲ್ಲ ಹೇಳಿಕೆಗಳು ಕೊಡ್ತಾರೆ. ಎಲ್ಲ ಒಂದು ಕಡೆ BJP ಅವರು ಏನು ಅವರ ಒಂದು ಸ್ಟೇಟ್ಮೆಂಟ್ಗಳು ಯಾವ್ಯಾವ ರೀತಿ ಇರುತ್ತೆ ಅಂದರೆ ಪ್ಯಾಡ್ಗಳು, ಕಮ್ಮಂಗಿಗಳು ಮತ್ತು ಮುಟ್ಟಾಳ್ರು, ಹೀಗೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಬಾಯಿ ಬಂದಂತೆ ಅವರ ಒಂದು ಹೇಳಿಕೆಗಳು ಇಡೀ ಒಂದು ವ್ಯವಸ್ಥೆಯಲ್ಲಿ ನಾವು ಎಲ್ಲ ಒಂದು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇದ್ದೀವಿ. ಎಲ್ಲ ಒಂದು ಕಡೆ ಅವರು ಎಲ್ಲ ಒಂದು ಕಡೆ ರಾಜಕಾರಣನ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಓಲೈಕೆ ಮಾಡ್ಕೊಳ್ಳೋಕ್ಕೋ, ಮುಖ್ಯಮಂತ್ರಿಗಳನ್ನ ಓಲೈಕೆ ಮಾಡ್ಕೊಳ್ಳೋಕ್ಕೋ, ಇಲ್ಲಾಂದರೆ KPCC ಅಧ್ಯಕ್ಷ ಆದಂಥ DK ಶಿವಕುಮಾರ್ ಸಾಹೇಬ್ರನ್ನ ಓಲೈಕೆ ಮಾಡ್ಕೊಳ್ಳೋಕ್ಕೋ, ಏನು ಮಾಡ್ಕೋ ಓಲೈಕೆಗಳು ಮಾಡ್ಕೊಳ್ಳೋಕ್ಕೋ ಅವರು ಭಾಷಣಗಳನ್ನು ಪುಂಗಿ ಗಂಟೆಗಟ್ಟಲೆ ಎಲ್ಲೋದ್ರೂ ಸಹ ಇವತ್ತು ಪುಂಗಿ ಬಿಡ್ತಾನೆ ಇರ್ತಾರೆ. ಅವರು ಪುಂಗಿ ಬಿಡ್ತಾರೋ ಇನ್ನೊಂದು ಬಿಡ್ತಾರೋ ಅದು ನಮಗೆ ಬೇಕಾಗಿಲ್ಲ. ಎಲ್ಲ ಒಂದು ಕಡೆ ಅವರು ದಾವಣಗೆರೆ ಆಗಲಿ ಇವತ್ತು ಉಪಚುನಾವಣೆಗಳು ಹೋಗೋಂಥ ಸಂದರ್ಭಗಳಲ್ಲಿ ಕಾಂಗ್ರೆಸ್ 2 ಕಡೆಯನ್ನು ಸ್ಪರ್ಧೆ ಮಾಡಿದೆ. ಅಲ್ಲಿ ಹೋದಂಥ ಸಂದರ್ಭಗಳಲ್ಲಿ ಅವರ ಒಂದು ಭಾಷಣಗಳು ಯಾವ ರೀತಿ ಅತಿರೇಕವಾಗುತ್ತೆ ಅಂದರೆ BJP ಅವ್ರನ್ನ ಯಾವ್ಯಾವ ರೀತಿ ಚುಚ್ಚು ಮಾತಲ್ಲಿ ಪ್ಯಾಡ್ಗಳು, ಏನು ಪ್ಯಾಡ್ ಅಂದರೆ ಏನು ಅರ್ಥ, ಮತ್ತು ಕಮಂಗಿಗಳು ಮತ್ತು ಮುಟ್ಟಾಳ್ರು, ಅಯೋಗ್ಯರು, ಇವರು BJP ಅವರು ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಒಬ್ಬ ಮಿನಿಸ್ಟ್ರಾಗಿ, ಒಬ್ಬ ಮುಂದೆ ಫ್ಯೂಚರಲ್ಲಿ ಮಿನಿಸ್ಟರ್ ಆಗುವಂಥ ಒಬ್ಬ MLA ಈ ಥರ ಹೇಳಿಕೆ ಕೊಡುವಂಥದ್ದು ಎಷ್ಟು ಸರಿ? ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ನೀವು ಎಲ್ಲ ಒಂದು ಕಡೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಎಲ್ಲ ಒಂದು ಕಡೆ ನಮ್ಮ MLAಗಳು ಯಾವ್ಯಾವ ರೀತಿ ಇವತ್ತು ತಮ್ಮ ಪಕ್ಷ ಓಲೈಕೆನ ಹೈಕಮಾಂಡ್ನ ಬೂಟ್ ಕಾಲು ನೆಕ್ಕಕ್ಕೋಸ್ಕರ, ಡೆಲ್ಲಿಯ ಒಂದು ಇಟಲಿ ಮಾತೆಯನ್ನು ಮೆಚ್ಚಿಸೋಕ್ಕೋಸ್ಕರ ಯಾವ್ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಎಲ್ಲ ಒಂದು ಕಡೆ ಅಯೋಮಯ ಆಗಿದೆ. ಇವತ್ತು ಯಾವುದೇ ಒಂದು BJP ಆಗಲಿ, ಒಂದು JDS ಆಗಲಿ, ಒಂದು ಕಾಂಗ್ರೆಸ್ ಆಗಲಿ, ಇವತ್ತು ಎಲ್ಲವೂ ಸಹ ಹೈಕಮಾಂಡ್, ಅದರಲ್ಲೂ ಸಹ ಇವತ್ತು ಹೈಕಮಾಂಡ್ನ ಗುಲಾಮಗಿರಿ ನಮ್ಮ ರಾಜ್ಯದ ಪಾಡು ಡೆಲ್ಲಿಲಿದೆ. ಎಲ್ಲ ಒಂದು ಕಡೆ ಪ್ರದೀಪ್ ಈಶ್ವರು ಈ ಥರ ಪ್ಯಾಡ್ಗಳು ಅಂತ ಈ ಥರ ಹೇಳಿಕೆಗಳು, ಮುಟ್ಟಾಳರು, ಅಯೋಗ್ಯರು ಅಂತ ಹೇಳಿಕೆಗಳು ಕೊಡುವಂಥದ್ದು BJP ಎಲ್ಲ ಒಂದು ಕಡೆ BJP ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಬರ್ತಾನೆ ಇದೆ. ಎಲ್ಲ ಒಂದು ಕಡೆ ಆಗಿದೆ. ಇಂದಿನ ದಿನಗಳಲ್ಲಿ ಏನೋ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಏನು ಇವತ್ತು ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು. ಅವತ್ತು ಬೆಲೆ ಏರಿಕೆಗಳನ್ನ ಎಲ್ಲ ಒಂದು ಪದಾರ್ಥಗಳಲ್ಲಿ ಬೆಲೆ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕರೆಂಟ್ ಆಗಲಿ, ನೀರಿನ ಬಿಲ್ ಆಗಲಿ, ಒಂದು ಆಹಾರ ಪದಾರ್ಥಗಳಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಸರ್ಕಾರ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಟೀಕೆಗಳನ್ನ ಮಾಡಿದ್ರು, ಟಿಪ್ಪಣಿಗಳನ್ನ ಮಾಡಿದ್ರು, ವಿರೋಧ ಮಾಡಿದ್ರು, ಅದು ಜಾರಿಗೆ ಬರೆದಿರು ಅಂತ ತಡೆದ್ರು. ಅದೇ ಇವತ್ತು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಿದೆ? ಎಲ್ಲೋ ಒಂದು ಕಡೆ ಗ್ಯಾರಂಟಿ ಮಯ ಆಗಿದೆ. ಎಲ್ಲವೂ ನಿಮಗೆ ತಿಳಿದಿದೆ. ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಓಲೈಕೆ ಕೊಡೋದು, ಅವ್ರು ಹೇಳೋದು ಸರಿ ಇರ್ಬೋದು, ಸರಿ ಇಲ್ಲದೆ ಇರೋದು ಎಲ್ಲವೂ ನಿಮಗೆ ಬಿಟ್ಟಿದ್ದು. ಒಂದು ಪ್ಯಾಡ್ ಆಗಲಿ, ಒಂದು ಅಯೋಗ್ಯರಾಗಲಿ, ಒಂದು ಏನು ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಯಾವ್ಯಾವ ರೀತಿ ಇರುತ್ತೆ ಅದು ಎಲ್ಲವೂ ಜಗಜ್ಜಾಹೀರಾತಾಗಿದೆ. ಎಲ್ಲೋ ಒಂದು ಕಡೆ ಯುವಕರುಗಳಿಗೆ, ಯುವತಿಯರಿಗೆ ಎಲ್ಲೋ ಒಂದು ಕಡೆ ಪ್ರಚೋದನೆ ಆಗ್ಬೋದು ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳು. ಎಲ್ಲೋ ಒಂದು ಕಡೆ ನಾನು ಹೇಳೋದು ಇಷ್ಟೇ, ಒಬ್ಬ MLAಗೆ ಜವಾಬ್ದಾರಿ ಇರುತ್ತೆ. ಎಲ್ಲ ಒಂದು ಕಡೆ BJPಯು ಸರ್ಕಾರನ ಅನುಭವಿಸಿದೆ. ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದೆ. ಅವ್ರ ಸರ್ಕಾರ ಇವತ್ತು ವಿಜಯೇಂದ್ರನ ಅಧ್ಯಕ್ಷರು ಮಾಡಿದೆ. ಒಂದು ಪಕ್ಷ BJP ಪಕ್ಷ. ಇವತ್ತು BJP ಪಕ್ಷ ಏನು ವಿಜಯೇಂದ್ರನ ಮುಖ್ಯಮಂತ್ರಿ ಅಂತ ಎಲ್ಲೂ ಘೋಷಣೆ ಮಾಡಿಲ್ಲ. ಅದೇ JDSನ ಕುಮಾರಣ್ಣ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದೆ. ಅದೇ BJP ಮತ್ತು JDS ಓಲೈಕೆ ಮಾಡಿಕೊಂಡು ಎಲ್ಲ ಒಂದು ಕಡೆ JDS ಇಷ್ಟು ಮತಗಳು ಮತ್ತು ಇಷ್ಟು ಸೀಟ್ಗಳು ಬಂದರೆ ನೀವೇ ಮುಖ್ಯಮಂತ್ರಿ ಅಂತ ಎಲ್ಲೋ ಒಂದು ಕಡೆ ಘೋಷಣೆ ಎಲ್ಲೂ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅವರವರ ಒಂದು ಅಡ್ಜಸ್ಟ್ಮೆಂಟ್ ರಾಜಕೀಯ, ಒಂದು ಗ್ರಾಮ ಪಂಚಾಯಿತಿಯಲ್ಲಿ, ಒಂದು ಗ್ರೇಟರ್ ಬೆಂಗಳೂರು ಆಗಲಿ, ಒಂದು ಜಿಲ್ಲಾ ಪಂಚಾಯಿತಿ, ಒಂದು ತಾಲೂಕು ಪಂಚಾಯಿತಿ, ಮುಂದಿನ ಚುನಾವಣೆಗಳೇನಿದೆ ಸೊಸೈಟಿ ಚುನಾವಣೆ, ಅವು ಇವು ಅವಕ್ಕೋಸ್ಕರ ಎಲ್ಲ ಒಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಬರ್ತಿರ್ಬೋದು. ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳು ಸರಿ ಇರುವುದು. ಈ ಪ್ಯಾಡ್ಗಳು, ಈ ಅಯೋಗ್ಯರು, ಕಮ್ಮಂಗಿಗಳು, ಇನ್ನೊಂದುಗಳು ಎಲ್ಲ ಒಂದು ಕಡೆ ಜವಾಬ್ದಾರಿ ಇರುವಂಥ MLA ಯಾವ ರೀತಿ ಮಾತಾಡಬೇಕು. ಇಡೀ 224 MLAಗಳು ಏನಿದೆ, ಏನು ಅವ್ರಿಗೆ ಆದಂಥ ಜವಾಬ್ದಾರಿ ಇದೆ. ಇವತ್ತು ಆಡಳಿತ ಪಕ್ಷ ಇದೆ, ವಿರೋಧ ಪಕ್ಷ ಇದೆ. ಎಲ್ಲೋ ಒಂದು ಕಡೆ ಆಡಳಿತ ರಾಜಕಾರಣ ಒಂದು ಕಡೆ ಏನೋ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ಮತಗಳು ಹಾಕಿ ಅವರು ತಪ್ಪು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಪ್ಯಾಡ್ಗಳು, ಕಮ್ಮಂಗಿಗಳು ಮತ್ತು ಅಯೋಗ್ಯರು ಅಂತ. ಅದೇ ಅವರು ಬೈಬೇಕಾಗಿರುವಂಥ ಮತದಾರರಿಗೆ, ನೀವು ಪ್ಯಾಡ್ಗಳು, ಕಮ್ಮಂಗಿಗಳು, ಅಯೋಗ್ಯರು ಅಂತ ಮತದಾರರ ಮತದಾನ ಹಾಕಿದ್ದಕ್ಕೆ ಅವ್ರುಗಳಿಗೆ ಈ ಹೇಳಿಕೆಗಳನ್ನ ಕೊಟ್ಟು ಅವ್ರ ಮತದಾರರಿಗೆ ಬೈಬೇಕು. ಯಾಕೆಂದರೆ ಮತದಾನ ಹಾಕಿರುವಂಥ ಮತದಾರ ಏನು ತಪ್ಪು ಮಾಡಿದ್ದಾನೆ, ಅವ್ರಿಗೆ ಮತಗಳನ್ನ ಹಾಕಿ. ಅಲ್ಲ ಒಂದು ಕಡೆ ಅವನು ತಪ್ಪಿನಿಂದ ಇವತ್ತು ಈ ಥರ ಹೇಳಿಕೆಗಳನ್ನ ಇವರು
ರಾಷ್ಟ್ರೀಯ ಪಕ್ಷಗಳಾಗಲಿ ರಾಜ್ಯ ಪಕ್ಷಗಳಾಗಲಿ ಇವತ್ತು ಹೇಳಿಕೆಗಳನ್ನ ಯಾವ್ಯಾವ ರೀತಿ ಕೊಡ್ತಿದೆ, ಎಲ್ಲೋ ಒಂದು ಕಡೆ ಮತದಾರನ ತಪ್ಪಿದೆ. 2028ರ ಒಂದು ಚುನಾವಣೆ ಏನಿದೆ ತುಂಬ ಬಹು ಮುಖ್ಯವಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ಅದು ಯಾವುದೇ ಒಂದು ಚುನಾವಣೆ ಆಗಲಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಇವತ್ತು ಇಂಥ ಹೇಳಿಕೆಗಳು ಕೊಡುವಂಥ ಇಂಥ ಪ್ರದೀಪ್ ಈಶ್ವರ್ ಅಂತವ್ರ ಧಿಕ್ಕರಿಸೋಣ, ಅವ್ರಿಗೆ ಚೀಮಾರಿ ಹಾಕೋಣ. ಎಲ್ಲ ಒಂದು ಕಡೆ ಮತದಾರರಿಗೆ ಹೇಳುವಂಥ ಈ ಒಂದು ಓಲೈಕೆ ರಾಜಕಾರಣನ ಇವ್ರು ಮಾಡ್ಕೊಬರ್ತಿರುವಂಥದ್ದು ರಾಜಕಾರಣ ಓಲೈಕೆನ ಎಲ್ಲ ಒಂದು ಕಡೆ ಧಿಕ್ಕರಿಸೋಣ. ಎಲ್ಲ ಒಂದು ಕಡೆ ಕುಟುಂಬ ರಾಜಕಾರಣ, ಒಂದು ಕಡೆ ಓಲೈಕೆ ರಾಜಕಾರಣ, ಒಂದು ಕಡೆ ಹೈಕಮಾಂಡ್ ಗುಲಾಮಗಿರಿ, ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಸ್ವಜನ ಪಕ್ಷಪಾತ, ಒಂದು ಕಡೆ ಎಲ್ಲ ಒಂದು ವ್ಯವಸ್ಥೆ ಯಾವ ರೀತಿ ಹೆಂಗಿದೆ ಅಂದರೆ ಎಲ್ಲ ಒಂದು ಕಡೆ ಹೇಳೋಕ್ಕಾಗಲ್ಲ. ಅಸಾಧ್ಯವಾದಂಥ ರಾಜಕಾರಣಗಳು ಇವತ್ತಿನ ಪರಿಸ್ಥಿತಿಗಳಲ್ಲಿ. ಒಂದಲ್ಲ ಒಂದು ಉಪಚುನಾವಣೆಗಳು, ಅದರಲ್ಲಿ ಸಾವಿರಾರು ಕೋಟಿಗಳನ್ನ ದುಡ್ಡು ವೆಚ್ಚ ಮಾಡೋದು, ನಾವು ಕಟ್ಟುವಂಥ ಟ್ಯಾಕ್ಸ್ಗಳನ್ನ ಇವತ್ತು ನಾವು ಕಟ್ಟುವಂಥ ಮತದಾನ ಹಾಕುವಂಥ ಮತದಾರನ ಇವತ್ತು ಬಟ್ಟೆ ಬಿಚ್ಚಿ ಬೀದಿಗೆ ನಿಲ್ಲಿಸುವಂಥ ಇಂಥ ರಾಜಕಾರಣಿಗಳೇನಿದ್ದಾರೆ ಪ್ರದೀಪ್ ಈಶ್ವರ್ ಅಂತ ರಾಜಕಾರಣಿಗಳು ಹೇಳಿಕೆಗಳು ಸರಿ ಇದೆಯೋ ಸರಿ ಇಲ್ವೋ, ಎಲ್ಲೋ ಒಂದು ಕಡೆ ಅಯೋಗ್ಯರು, ಪ್ಯಾಡ್ಗಳು ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯದ ಜನತೆ ನೀವೇ ನಿಮ್ಮ ಮನೆ ಮಗಳಿಗೆ ಬಂದಂಥ ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ ಆ ಮಾತನ್ನು ಅವ್ರಿಗೆ ನೇರವಾಗಿ ಹೇಳಿ, ನಿರಂತರವಾಗಿ ಹೇಳಿ, ಯಾವುದಕ್ಕೂ ಮುಲಾಜ್ ಕೊಡಬೇಡಿ. ರಾಜಕಾರಣಿಗಳು ಎದುರುವಂಥ ಪ್ರಮೇಯ ಬೇಡ, ಅವರ ಧಿಕ್ಕರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.